ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ನಟ ದರ್ಶನ್ ದಾಂಪತ್ಯ ಬದುಕಲ್ಲಿ ಮತ್ತೆ ಬೀಸುತ್ತಾ ಬಿರುಗಾಳಿ. ಪವಿತ್ರ ಗೌಡ ವಿರುದ್ಧ ಮತ್ತೆ ಸಿಡಿದೆದ್ದ ಚಾಲೆಂಜಿಂಗ್ ಸ್ಟಾರ್ ಪತ್ನಿ. ಪತಿ ಫೋಟೋ ಶೇರ್ ಮಾಡಿದ್ದಕ್ಕೆ ವಿಜಯಲಕ್ಷ್ಮಿ ಆಕ್ಷೇಪ. ರಿಲೇಶನ್ಶಿಪ್ಗೆ 10 ವರ್ಷ ಎಂದು ಪವಿತ್ರ ಗೌಡ ಪೋಸ್ಟ್. ಗರಂ ಆಗಿ ಪವಿತ್ರ ಗೌಡರ ಹಳೆಯ ಫೋಟೋ ಶೇರ್ ಮಾಡಿದ ದರ್ಶನ್ ವೈಫ್. ಸಂಜಯ್ ಸಿಂಗ್ ಜೊತೆಗಿನ ಫೋಟೋ ಹಂಚಿಕೊಂಡು ಕೌಂಟರ್. ಬೇರೊಬ್ಬನ ಗಂಡನ ಫೋಟೋ ಪೋಸ್ಟ್ ಮಾಡುವ ಮೊದಲು ಅರಿವಿರಬೇಕಿತ್ತು. ಇದು ಅವಳ ವ್ಯಕ್ತಿತ್ವವನ್ನ ತೋರಿಸ್ತಾ ಇದೆ. ಪವಿತ್ರ ಗೌಡಗೆ ಇನ್ಸ್ಟಾಗ್ರಾಂನಲ್ಲೇ ಲೆಫ್ಟ್ ರೈಟ್ ತೆಗೆದುಕೊಂಡ ವಿಜಯಲಕ್ಷ್ಮಿ. ಕುಟುಂಬದ ಹಿತದೃಷ್ಟಿಯಿಂದ ನಾನು ಸುಮ್ಮನೆ ಕೂರೋದಿಲ್ಲ ಅಂತ ಸಂದೇಶ. ಪವಿತ್ರ ಗೌಡ ವಿರುದ್ಧ ಕಾನೂನು ಸಮರಕ್ಕೂ ಸಜ್ಜು. ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ದರ್ಶನ್ ಪತ್ನಿ ಆಗ್ರಹ. ರಾಜ್ಯದಲ್ಲಿ 80,334 ಅಪ್ರಾಪ್ತೆಯರು ಪ್ರೆಗ್ನೆಂಟ್. ಕೇವಲ 14ನೇ ವರ್ಷದಲ್ಲಿ 400 ಅಪ್ರಾಪ್ತಿಯರು ಗರ್ಭಿಣಿ. ಅದರಲ್ಲಿ ಬೆಂಗಳೂರೇ ನಂಬರ್ 1. ಬೆಚ್ಚಿ ಬೀಳಿಸುವಂತಿದೆ ಮಕ್ಕಳ ಆಯೋಗದ ಅಂಕಿಅಂಶ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.